ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ತಾಲೂಕು ಪ್ರಥಮ ಸ್ಥಾನಕ್ಕೆ ಬರಬೇಕೆಂದು ಪಣ ತೊಟ್ಟಿರುವ ಬಿಇಒ ಸಿಎನ್ ರಾಜು ತಾಲೂಕಿನ ಹಲವು ಗ್ರಾಮಗಳಲ್ಲಿ ರಾತ್ರಿ ವಾಸ್ತವ್ಯ ಹೂಡಿ ಮಕ್ಕಳ ಕಲಿಕೆಯ ಬಗ್ಗೆ ಪೋಷಕರಿಂದ ಮಾಹಿತಿ ಕಲೆ ಹಾಕಿದರು. ನಂತರ ಓದಿನ ಬಗ್ಗೆ ಮಾರ್ಗದರ್ಶನ ನೀಡಿದರು. ಕಳೆದ 2 ವರ್ಷಗಳಲ್ಲಿ ತಾಲೂಕು ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ಕಡೆ ಸ್ಥಾನದಲ್ಲಿದ್ದು ಫಲಿತಾಂಶವು ತೀವ್ರವಾಗಿ ಕುಸಿತಗೊಂಡಿತ್ತು. ಇದನ್ನು ಮನಗಂಡ ಬಿಇಒ ಸಿಎನ್ ರಾಜುರವರು ಫಲಿತಾಂಶವನ್ನು ಉತ್ತಮಪಡಿಸಲು ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಪೋಷಕರಿಂದ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಸಲಹೆ ನೀಡುವ ಮೂಲಕ ಜಾಗೃತಿ ಮೂಡಿಸಿದರು. ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪ್ರೌಢಶಾಲೆಯಲ್ಲಿ ವಾಸ್ತವ್ಯ ಹೂಡಿದ ಬಿಇಒ ಸಿಎನ್ ರಾಜುರವರು ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಪೋಷಕರಿಂದ ಮಕ್ಕಳ ಕಲಿಕೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಪರೀಕ್ಷೆ ಸಮಯ ಹತ್ತಿರವಾಗುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮನೆ ಕೆಲಸಗಳನ್ನು ಅಥವಾ ಇತರೆ ಕೆಲಸಗಳನ್ನು ಹೇಳದೆ ವಿದ್ಯಾರ್ಥಿ ಹೆಚ್ಚು ಓದುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪೋಷಕರಿಗೆ ಜಾಗೃತಿ ಮೂಡಿಸಲಾಯಿತು. ಏನು ಇದು ಇದೇನು ಅಕ್ಷರನಿದು? ಯಾವ ಅಕ್ಷರನಿದು? ಆಮೇಲೆ ಹೇಳು. ಇದು ಯಾವ ಅಕ್ಷರ? ಇದು ಟೀನ ಇದು? ನೇನು ಹೆಸರು? ಸಚಿನ್ ತೆಂಡೂಲ್ಕರ್. ಸಚಿನ್ ಯಾರೋ ಗೊತ್ತೇನು? ನಾನು ಯಾರು? ನನ್ನ ಹೆಸರೇನು? ಎಷ್ಟೊತ್ತಿಗೆ ತೊಳ್ಬೇಕು? 5:30. 5:30 ಹೇಳುವಂಥದ್ದು ಇದನ್ನು ನಿನ್ನ 5 ಗಂಟೆಗೆ ಹೇಳೋಕೆ ಹೇಳಿರೋದು. ಇನ್ನು ನಿನ್ನ 6:15 7 ಗಂಟೆಗೆ ಎದ್ರಿ ಏನಪ್ಪ ಗತಿ? SSLCಲಿ ಎದ್ದು ಓದ್ಬೇಕಣ. ಓದಿಸಿ ಯಜಮಾನ್ರೆ, SSLC 4 ತಿಂಗಳಾಯ್ತು ಅಷ್ಟೇ. 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಕೂತ್ಕೊಂಡು ಓದಬೇಕು. ನಾನು ಓದುತ್ತಿದ್ದೇನೆ ಕಾರ್ಡ್ ಆಮೇಲೆ ಎಂಟ್ರಿ ಮಾಡಬೇಕು ಅಂತ ಹೇಳಿಲ್ವಾ? ಮತ್ತೆ ಎದ್ದು ಓದಿಸಿ ಯಜಮಾನ್ರೆ. ಈ ಥರ ಮಲ್ಕೊಂಡವನ್ನೆಲ್ಲ ಕೆಲಸ ಕಡಿಮೆ ಕೊಡಿ. ರಾತ್ರಿ ಏನು ಮಾಡ್ತಾನೆ ನೀನು? ಏನಿಲ್ಲ, ಅಂಗಡಿಲಿ ಇರ್ತೀಯಾ? ಅಂಗಡಿ ಇದ್ದದ? ಮತ್ತೆ ಅಂಗಡಿ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆ 11 ಗಂಟೆವರೆಗೂ ನಾನು ಓದೋದಿಲ್ಲಿ. ಓದಿಸಿ 3 ತಿಂಗಳು ಕೆಲಸ ಇದ್ದೇ ಇರುತ್ತೆ. ಫೋಟೋ ತೆಗೆದಿದ್ದೀನಿ. ಅವನು ಬಾಯಿ ಬಿಟ್ಟು ಓದು ಅಂತೇನೆ. ಅವನ್ನ ತಣ್ಣೀರಲ್ಲಿ ಮುಖ ತೊಳ್ಕೊಬಿಟ್ಟು 1-2 ನಿಮಿಷ ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ಬಿಟ್ಟು ಅಥವಾ ಧ್ಯಾನ ಮಾಡ್ಬಿಟ್ಟು ಬಾಯಿ ಬಿಟ್ಟು ಓದು ಅಂತಾನೆ. 5 ಗಂಟೆಯಿಂದ 6 ಗಂಟೆವರೆಗೂ ಬಾಯಿ ಬಿಟ್ಟು ಓದಬೇಕು. ಅವನು ಓದಾದ್ಮೇಲೆ ಬರಿ ಅಂತಂದು ಅವನು ಏನಾದರೂ ಬರೀಲಿ, ಏನು ಓದಿದ್ದಾನೆ ಅದನ್ನೇ ಬರಿ ಅಂತ ನಾವು ಹೇಳಿರ್ತೀವಿ. ಅದಾದ್ಮೇಲೆ ಒಂದು ಕಾರ್ಡ್ ಕೊಟ್ಟಿದ್ದೀವಿ, ನಾನು ಓದುತ್ತಿದ್ದೇನೆ ಅಂತ ಹೇಳ್ಬಿಟ್ಟು. ಆ ಕಾರ್ಡಲ್ಲಿ ನೀವು ಸೈನ್ ಹಾಕಿ ಕೊಡಬೇಕು. ದಿನ ಟೀಚರ್ಗಳು ಅದನ್ನು ಫಾಲೋ ಅಪ್ ಮಾಡಬೇಕು. ಅದು ಮಾಡ್ತಾ ಇದೀಯ ನೀನು? ಆಯಿತು, ಓದಿಸೇಮ್ಮ. ಬೆಳಗ್ಗೆ ರಾತ್ರಿ ಹೊತ್ತು ಓದಿಸಿ, ರಾತ್ರಿ 11 ಗಂಟೆವರೆಗೂ ಓದಿಸಿ, ಬೆಳಗ್ಗೆ 5 ಗಂಟೆಗೆ ಏಳಿಸಿ. ಓದ್ತಾನೆ, ಏನೂ ಇಲ್ಲ. ಸ್ವಲ್ಪ ಒಂದು 2-3 ತಿಂಗಳಲ್ವಾ, ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತ ಪಾಸ್ ಆಯ್ತಾನೆ. ಕ್ರಿಕೆಟು ಸ್ಕೂಲಲ್ಲೇ ಓದಿಸ್ಬಿಟ್ಟು ಆಮೇಲೆ ನಿಮ್ಮ ಮನೆ ನಂಬರ್ ಕೊಟ್ಟಿಲ್ಲ ಮಾಡೋ ಸರಿ ಮಾಡ್ತೀನಿ. ಹೆಗ್ಗಡದೇವನಕೋಟೆ ತಾಲೂಕು ಶೈಕ್ಷಣಿಕವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ SSLC ಫಲಿತಾಂಶ ಕಡಿಮೆ ಇರೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಳೆದ 4-5 ತಿಂಗಳಿಂದಲೂ ಕೂಡ ಕಾರ್ಯೋನ್ಮುಖರಾಗಿ SSLC ಫಲಿತಾಂಶವನ್ನು ಈ ಸರಿ ಉತ್ತಮಪಡಿಸುವಂಥ ನಿಟ್ಟಿನಲ್ಲಿ ವಿವಿಧ ಕಾರ್ಯತಂತ್ರಗಳನ್ನು ಬಳಸಿಕೊಂಡು ನಮ್ಮ ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳ ಸೂಚನೆ, ಮಾರ್ಗದರ್ಶನ ಹಾಗೆ ಮಾನ್ಯ ಶಾಸಕರ ಸಲಹೆ ಸೂಚನೆಯಂತೆ ನಾವು ವಿಶೇಷವಾಗಿ HDಕೋಟೆ ತಾಲೂಕಿನಲ್ಲಿ ನಾನು ಓದುತ್ತಿದ್ದೇನೆ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಅನುಷ್ಠಾನಗೊಳಿಸಿದ್ದೀವಿ ಕಳೆದ ನವೆಂಬರ್ ತಿಂಗಳಿನಲ್ಲಿ. ಅದರ ರೀತಿ ಪ್ರತಿಯೊಂದು SSLC ವಿದ್ಯಾರ್ಥಿಯ ಮನೆಯಲ್ಲಿ ಕೂಡ ಒಂದು ನಾನು ಓದುತ್ತಿದ್ದೇನೆ ಪೋಸ್ಟರ್ ಹಾಕಿ ಪ್ರತಿದಿನ ಮಗು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳೋವಂಥದ್ದು ಮತ್ತು ತಾನು ಓದಿರೋ ಅಂಥದ್ದನ್ನು ಬರೆಯುವಂಥ ಹವ್ಯಾಸ ಬೆಳೆಸ್ಕೊಳ್ಳೋದು. ಸಂಜೆ ಮತ್ತು ಮನೆಗೆ ತಿಳಿದಾಗ ಓದುವಂಥದ್ದು, ಬರೆಯುವಂಥದ್ದು. ಇದು ಎಷ್ಟನ್ನು ಕೂಡ ಮಾಡಿದ ನಂತರ ಪೋಷಕರ ಹತ್ರ ಆ ಒಂದು ಕಾರ್ಡಲ್ಲಿ ಸಹಿಯನ್ನು ಪಡ್ಕೊಂಡು ತರಗತಿ ಶಿಕ್ಷಕರು ಅದನ್ನು ಪ್ರತಿದಿನ ಮೇಲ್ವಿಚಾರಣೆ ಮಾಡಿ, ಮುಖ್ಯ ಶಿಕ್ಷಕರು ವಾರಕ್ಕೊಂದ್ಸರಿ ಅದನ್ನು ಮೇಲ್ವಿಚಾರಣೆ ಮಾಡಿ ಪ್ರತಿದಿನ ಮಗು ಮನೆಯಲ್ಲಿ ಓದ್ತಾ ಇದ್ದಾನೆ ಓದ್ತಾ ಇಲ್ವಾ ಅನ್ನೋದನ್ನು ಮೇಲ್ವಿಚಾರಣೆ ಮಾಡಿ ಫಾಲೋ ಅಪ್ ಮಾಡೋಕ್ಕೆ ಪೋಷಕ, ಶಿಕ್ಷಕ, ಮುಖ್ಯ ಶಿಕ್ಷಕ ಮತ್ತು ವಿದ್ಯಾರ್ಥಿ 4 ಜನಗಳ ಜೊತೆ ನಿರಂತರವಾದ ಒಂದು ಸಂಪರ್ಕವನ್ನು ಇಟ್ಕೊಳ್ಳೋಕ್ಕೋಸ್ಕರ ನಾನು ಓದುತ್ತಿದ್ದೇನೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ.
ಅದನ್ನು ರಿಯಾಲಿಟಿಯನ್ನು ಚೆಕ್ ಮಾಡೋದಕ್ಕೋಸ್ಕರ ಜೊತೆಗೆ ಓದೋದ್ರ ಬಗ್ಗೆ SSLC ಫಲಿತಾಂಶದ ಬಗ್ಗೆ ಪೋಷಕರುಗಳ ಜವಾಬ್ದಾರಿನೂ ಕೂಡ ಇದೆ. ಕೇವಲ ಶಿಕ್ಷಕರದ್ದು ಮಾತ್ರ ಅಷ್ಟೇ ಅಲ್ಲ, ಶಾಲಾ ಮಾತ್ರ ಅಷ್ಟೇ ಅಲ್ಲ, ಪೋಷಕರದ್ದು ಇದೆ ಅನ್ನೋ ಜವಾಬ್ದಾರಿಯನ್ನು ತಿಳಿಸೋಕ್ಕೋಸ್ಕರ ಅವ್ರಿಗೆ ಒಂದು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ನಾನು ಈಗಾಗಲೇ ಒಂದು 5-6 ಗ್ರಾಮಗಳಲ್ಲಿ ಶಾಲಾ ವಾತ್ಸವ್ಯವನ್ನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಾತ್ಸವ್ಯವನ್ನು ಮಾಡ್ತಾಯಿದ್ದೀನಿ. ಎಷ್ಟು SSLC ಮಕ್ಕಳುಗಳಿದ್ದಾರೆ ಅಷ್ಟು SSLC ಮಕ್ಕಳ ಮನೆಗಳಿಗೆ ನಾವು ಭೇಟಿ ಕೊಟ್ಟು ಆ ತಂದೆ ಅಥವಾ ತಾಯಿ ಆ ವಿದ್ಯಾರ್ಥಿಯ ಜೊತೆ ಒಂದು ಸಂವಾದ ಮಾಡಿ ಅವರಿಗೆ ಒಂದು ಬೆಳಗಿನ ಜಾವ ಏಳಿಸೋವಂಥದ್ದು, ಓದಿಸೋವಂಥದ್ದು, ಮಗುವಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸೋವಂಥ ನಿಟ್ಟಿನಲ್ಲಿ ಈಗಾಗಲೇ ಮಗ್ಗೆ, DB ಕುಪ್ಪೆ, ಕೆಂಚನಹಳ್ಳಿ ಇತರೆ ಗ್ರಾಮಗಳಲ್ಲಿ ನಾವು ವಾತ್ಸವ್ಯ ಹೂಡಿ ಸುಮಾರು ಒಂದು 300 ಮಕ್ಕಳಷ್ಟು ಈಗಾಗಲೇ ಪೇರೆಂಟ್ ಮತ್ತು ಮನೆಗಳಿಗೆ, ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದೀವಿ ಮನೆಗಳಿಗೆ. ಇವತ್ತು ಈ ಶಾಲೆಯಲ್ಲಿ 52 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದಾರೆ. 52 ವಿದ್ಯಾರ್ಥಿಗಳ ಮನೆಗಳಿಗೂ ಕೂಡ ಇವತ್ತು ನಾನು ಭೇಟಿ ಕೊಟ್ಟು ಈಗಾಗಲೇ ಹಡಳ್ಳಿ, ಚೆಕ್ಕೂರು ಮತ್ತು ಕೂಲ್ಯ, ಹಡಳ್ಳಿಯಲ್ಲಿ 7 ಮಕ್ಕಳು, ಚೆಕ್ಕೂರಲ್ಲಿ 9 ಮಕ್ಕಳು ಮತ್ತು ಕೂಲ್ಯದಲ್ಲಿ 5 ಮಕ್ಕಳು ವಿದ್ಯಾರ್ಥಿಗಳ ಮನೆಗೆ ಭೇಟಿ ಕೊಟ್ಟಿದ್ದೀವಿ. ಇನ್ನು ನಮ್ಮ ಬೆಳ್ತೂರಲ್ಲಿ 27 ಮಕ್ಕಳ ಮನೆ ಇದೆ. ಈಗಾಗಲೇ ಇವತ್ತು 15 ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀವಿ 10 ಗಂಟೆವರೆಗೂ ಕೂಡ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಇನ್ನು ಉಳಿದಂತಹ 12 ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ಕೊಟ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಓದೋದ್ರ ಬಗ್ಗೆ ಮತ್ತು SSLC ಫಲಿತಾಂಶದ ಪ್ರಾಮುಖ್ಯತೆ, ಅದರ ಪೂರ್ವ ಸಿದ್ಧತೆ ಬಗ್ಗೆ ಜಾಗೃತಿ ಮೂಡಿಸೋಂಥ ನಿಟ್ಟಿನಲ್ಲಿ ಈ ಕಾರ್ಯ ಮಾಡ್ತಾಯಿದ್ದೀವಿ. ಇದಕ್ಕೆ ಗ್ರಾಮಸ್ಥರು, STMC ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು, ಯುವ ಮುಖಂಡರು ಎಲ್ಲರೂ ಕೂಡ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಭಾಳ ಸಂತಸ ಆಗುತ್ತೆ. STMC ಮತ್ತು ಪೋಷಕರು ತಾವೇ ಬರ್ತಾರೆ. ಅವರೇ ಬಂದು ಮನೆಗಳನ್ನು ಸರ್ ಇದೊಂದು ಮನೆ ಇದೆ, ಇದೊಂದು ಮನೆ ಇದೆ ಅಂತ ಹೇಳಿ ಒಂದು ಮನೆಯನ್ನು ಬಿಡದೆ ರೀತಿ ಪೋಷಕರು ಗ್ರಾಮಸ್ಥರನ್ನೇ ಮನೆಗಳಿಗೆ ಭೇಟಿ ಮಾಡಿಸೋಂಥದ್ದು ತುಂಬ ಶ್ಲಾಘನೀಯವಾದಂಥ ಕಾರ್ಯ. ಭಾಳ ಸಂತೋಷ ಆಗುತ್ತೆ. ಮಕ್ಕಳ ಫಲಿತಾಂಶಕ್ಕೆ ಹೆಚ್ಚು ಒತ್ತು ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅಂತ ನಾನು ಹೇಳ್ತಾಯಿದ್ದೀನಿ.